ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ಪೊಲೀಸ್ ಕಾನ್ಸ್ಟೇಬಲ್ ಅಂದಿದ ತಕ್ಷಣ ನಮಗೆ ಎರಡು ವಿಷಯ ನೆನಪಿಗೆ ಬರುತ್ತೆ. ಒಂದು ಅಧಿಸೂಚನೆ, ಇನ್ನೊಂದು ಇದನ್ನ ಯಾವ ಎಕ್ಸಾಮ್ ಬೋರ್ಡ್ ಕಂಡಕ್ಟ್ ಮಾಡುತ್ತೆ ಅನ್ನೋದು. ಅಧಿಸೂಚನೆಗೆ ಬಂತು ಅಂತ ಅಂದ್ರೆ ಮಾನ್ಯ ಗೃಹ ಸಚಿವರೇ ಹೇಳಿದ್ದಾರೆ, ಸುಮಾರು 4600 PC ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ನಾವು ಹೊರಡಿಸಿದೀವಿ ಅನ್ನೋದು. ಹೌದಲ್ವಾ? ಹಾಗಾದ್ರೆ ಇದನ್ನ ಯಾವ ಎಕ್ಸಾಮ್ ಬೋರ್ಡ್ ಕಂಡಕ್ಟ್ ಮಾಡುತ್ತೆ ಅನ್ನೋದೇ ಇವಾಗ ನಮಗೆ ಗೊಂದಲ ಇರುವಂತ ವಿಚಾರ ಆಗಿದೆ. ಇವಾಗ ನಾವು ಅಂದ್ಕೊಳ್ಳೋದಾದ್ರೆ KAS ಗಿಂತ ಅಂಡರ್ ಬರೋ ಯಾವ್ಯಾವ ಎಕ್ಸಾಮ್ಸ್ ಇದೆ ಅದನ್ನ KA ನಡೆಸಬೇಕು ಅಂತ ಸರ್ಕಾರ ನಿರ್ಧಾರ ಮಾಡ್ತಿದೆ. ಸೊ ಅದ್ರ ಪ್ರಕಾರನೇ ಆದ್ರೆ PC KA ಕೈಗೆ ಹೋಗುತ್ತೆ. KA ಕೈಗೆ ಹೋದಾಗ ಕೆಲವೊಂದಿಷ್ಟು ಚೇಂಜಸ್ ಗಳನ್ನಂತೂ ನಾವು ನೋಡ್ಲೇಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಇದು ಹೊಸ ಬೋರ್ಡ್, ಹೊಸ ಪ್ಯಾಟರ್ನ್ ಇರ್ಬೋದು, ಚೇಂಜಸ್ ಕೂಡ ಮಾಡ್ಬೋದು. ಸೊ ಹಾಗಾದ್ರೆ PC ಎಕ್ಸಾಮ್ ನ KA ಕಂಡಕ್ಟ್ ಮಾಡಿದ್ರೆ ಯಾವ್ಯಾವ ರೀತಿ ಚೇಂಜಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತೆ ಅದಕ್ಕೆ ನಮ್ಮ ತಯಾರಿ ಹೇಗಿರ್ಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ ಎಲ್ರಿಗೂ ಕೂಡ ಕಾಡ್ತಿರುವಂತ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಅಧಿಸೂಚನೆ ಯಾವಾಗ ಅಂತ. ಹೌದಲ್ವಾ? ಅಧಿಸೂಚನೆ ಯಾವಾಗ ಶುರುವಾಗತ್ತೆ, ನಾವ್ ಯಾವಾಗ ತಯಾರಿನ ನಡೆಸೋದು, ಇದೆಲ್ಲಾನು ಕೂಡ ನಮ್ಗೆ ಏನಾಗುತ್ತೆ, ತುಂಬಾ ಗೊಂದಲ ಇರುವಂತ ವಿಚಾರಗಳಾಗಿದೆ. ಅಧಿಸೂಚನೆಗೆ ಬಂತು ಅಂದ್ರೆ ರೂಮರ್ಸ್ ಎಲ್ಲ ಹಬ್ತಿರೋದೇನು ನವೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ನಾವು ನೋಟಿಫಿಕೇಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಹೌದಲ್ವಾ? ಇನ್ ಕೇಸ್ ಇದೇನಾದ್ರು KA ಕಂಡಕ್ಟ್ ಮಾಡ್ತು ಅಂದ್ರೆ ಇವಾಗ ರನ್ನಿಂಗ್ ಇರೋದು ಯಾವುದು FDA SDA ಇರ್ಬೋದು, ಗ್ರೂಪ್ ಸಿ ಜೂನಿಯರ್ ಅಸಿಸ್ಟೆಂಟ್, ಇವಾಗ ಆಲ್ರೆಡಿ ಏನ್ ಕಾಲ್ ಫಾರ್ಮ್ ಆಗಿದೆ ಸುಮಾರು 708 ಪೋಸ್ಟ್ ಗಳಿಗೆ KA ಹೆಡ್ ಅವರೇ ಹೇಳಿರೋ ಹಾಗೆ ಡಿಸೆಂಬರ್ ಲಾಸ್ಟ್ ವೀಕ್ ಅಥವಾ ಜಾನ್ವರಿ ಫಸ್ಟ್ ವೀಕ್ ಅಲ್ಲಿ ಇದು ಎಕ್ಸಾಮ್ ಆಗುತ್ತೆ ಅನ್ನೋದು. ಹೌದಲ್ವಾ? ಆತರ ಅಂತ ಅಂದ್ರೆ ಅವ್ರು ಹೇಳಿದ ಪ್ರಕಾರ ಏನಾದ್ರು ಆಯ್ತು ಅಂತ ಅಂದ್ರೆ ಜಾನ್ವರಿ ಮಂತ್ ಕಂಪ್ಲೀಟ್ ಆಗೋ ಇಷ್ಟೊತ್ತಿಗೆ ನಾವು PC ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅರೌಂಡ್ ಈ ನವೆಂಬರ್ ಟು ಜಾನ್ವರಿ ಮಂತ್ ಏನಿದೆ ಆ ಟೈಮಿಂಗ್ಸ್ ಅಲ್ಲಿ ನಾವು PC ನೋಟಿಫಿಕೇಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಇದೆ. ಸೊ ಇನ್ ಕೇಸ್ ಏನಾದ್ರು KA ಎಕ್ಸಾಮ್ ಅವ್ರು ಏನಾದ್ರು ಅವರೇ ಕಂಡಕ್ಟ್ ಮಾಡ್ತು ಅಂತ ಅಂದ್ರೆ KA ಎಕ್ಸಾಮ್ ಬೋರ್ಡ್ ಅವರು ಯಾವ್ಯಾವ್ದ್ರಲ್ಲಿ ಚೇಂಜಸ್ ನ ನೋಡ್ಬೋದು ಅಂತ ಅಂದ್ರೆ ಒಂದು ಸಿಲೆಬಸ್ ಅಲ್ಲಿ ಇವಾಗ ಪ್ರೆಸೆಂಟ್ ಸಿಲೆಬಸ್ ಏನಿದೆ ಪೊಲೀಸ್ ಕಾನ್ಸ್ಟೇಬಲ್ GS ಇದೆ, ಒಂದು ಕ್ವಶನ್ ಪೇಪರ್ ಇದೆ. ಹೌದಲ್ವಾ? 100 ಕ್ವಶನ್ಸ್ ಇರುತ್ತೆ, ನಿಮಗೆ 1 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ನೆಗೆಟಿವ್ ಆದ್ರೆ ನಿಮಗೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ಹೌದಲ್ವಾ? ಈ ಸಿಲೆಬಸ್ ಇದೆ. ಇದರಲ್ಲಿ ನಿಮಗೆ ಪ್ರತಿಯೊಂದು ಅಂತ ಅಂದ್ರೆ ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ, ಎಕನಾಮಿ, ಪಾಲಿಟಿ ಇರ್ಬೋದು, ಅಂಡ್ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿದೆ. ಅಂಡ್ ಅದ್ರ ಜೊತೆಗೆ ಸ್ವಲ್ಪ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಇರ್ಬೋದು, ಅಂಡ್ ಕನ್ನಡ ಕ್ವಶನ್ಸ್ ಇರ್ಬೋದು, ಇದೆಲ್ಲಾನು ಕೂಡ ನಾವು ನೋಡ್ತೀವಿ. ಸೊ ಅದೇ ಕ್ಯಾರಿ ಆಗಬಹುದು. ಪ್ಯಾಟ್ರನ್ ಅಂತ ಬಂತು ಅಂದಾಗ ಒಂದು ಇದರಲ್ಲಿ ಇವಾಗ GS ಏನಿದೆ ಅದು 0.25 ಮಾರ್ಕ್ಸ್ಗೆ ನಾವು ನೋಡ್ತಾ ಇದೀವಿ. ಅಂಡ್ ಫಿಸಿಕಲ್ ಏನಿದೆ ಮೊದಲು ಏನಾಗುತ್ತೆ, ರಿಟರ್ನ್ ಎಕ್ಸಾಮ್ ಆಗಿದಾದ್ಮೇಲೆ ನಿಮ್ಗೆ ಏನಾಗುತ್ತೆ ಫಿಸಿಕಲ್ ನ ಕಂಡಕ್ಟ್ ಮಾಡ್ತಾರೆ, ಬಟ್ ಅದು ರಿವರ್ಸ್ ಆಗೋ ಚಾನ್ಸಸ್ ಕೂಡ ಇರಬಹುದು. ಹೌದಲ್ವಾ? PSI ಎಕ್ಸಾಮ್ ನ ಕಂಡಕ್ಟ್ ಮಾಡೋ ರೀತಿ ಫಸ್ಟ್ ಫಿಸಿಕಲ್ ನ ಮಾಡಿ ಆಮೇಲೆ ರಿಟರ್ನ್ ಎಕ್ಸಾಮ್ಸ್ ನ ಕೂಡ ಅವರು ಕಂಡಕ್ಟ್ ಮಾಡ್ಬೋದು. ಅಂಡ್ ಇವಾಗ ಅಂತ ಅಂದ್ರೆ ಇವಾಗ ರನ್ನಿಂಗ್ ನೋಟಿಫಿಕೇಶನ್ ಏನಿದೆ FDA SDA ಹಾಗೂ ಗ್ರೂಪ್ ಸಿ ಜೂನಿಯರ್ ಅಸಿಸ್ಟೆಂಟ್ ಏನ್ ಕಾಲ್ ಫಾರ್ಮ್ ಆಗಿದೆಯಲ್ಲ, ಸೊ ಅದರಲ್ಲಿ ಅವರು ಫಿಫ್ತ್ ಆಪ್ಷನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂತ ಅಂದ್ರೆ ಇನ್ ಕೇಸ್ ನಿಮ್ಗೆ ಆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ನೀವು ಫಿಫ್ತ್ ಆಪ್ಷನ್ ನ ನೀವು ರೌಂಡ್ ಆಫ್ ಮಾಡ್ಬೇಕಾಗತ್ತೆ. ಹೌದಲ್ವಾ? ಸೊ ಇದನ್ನ PC ಇಂಟ್ರೊಡ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂತು ಅಂತ ಅಂದ್ರೆ ಯಾವ ಲೆವೆಲ್ ಇರುತ್ತಪ್ಪ ಡಿಫಿಕಲ್ಟಿ, ಪ್ರಶ್ನೆಗಳ ಕಠಿಣತೆನ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡೋದಾದ್ರೆ ಲಾಸ್ಟ್ ನೀವು ಇವಾಗ 402 ಕ್ವಶನ್ ಪೇಪರ್ ನ ಅನಲೈಸ್ ಮಾಡಿ. ಓಕೆನಾ? ಯಾಕಂದ್ರೆ ನಮ್ಗೆ ಅದು ಒಂದು ಮಾದರಿ ಇದ್ದಂಗೆ. ಹೌದಲ್ವಾ? ಸೊ 402 ಆಲ್ರೆಡಿ KA ಕಡೆಯಿಂದ ಎಕ್ಸಾಮ್ ಆಗಿರೋದ್ರಿಂದ ನಾವು 402 ಕ್ವಶನ್ ಪೇಪರ್ ನ ಅನಲೈಸ್ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ. ಅಟ್ಲೀಸ್ಟ್ ನಾವು 402 ಕ್ವಶನ್ ಪೇಪರ್ ಅಷ್ಟು ಕೂಡ ಎಕ್ಸ್ಪೆಕ್ಟ್ ಮಾಡ್ದಲೇ ಇದ್ರು ಅದ್ರ ರಿಲೇಟೆಡ್ ಅಷ್ಟಂತೂ ಬಂದೇ ಬರುತ್ತೆ. ಹೌದಲ್ವಾ? ಇಷ್ಟು ಚೇಂಜಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ನಾವ್ ಅದಕ್ಕೆ ತಯಾರಿನ ಹೇಗ್ ನಡೆಸಬೇಕು ಅನ್ನೋದ್ರಲ್ಲಿ ಅಂದ್ರೆ ಹೊಸ ಮಾದರಿನ ನಾವು ನೋಡ್ಕೋಬೇಕಾಗತ್ತೆ. ಯಾವ ತರ ಅಂತ ಅಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ಈ 402 ಕ್ವಶನ್ ಪೇಪರ್ ಇಟ್ಕೊಂಡು ಯಾವ ತರ ಪ್ಯಾಟರ್ನ್ಸ್ ಚೇಂಜ್ ಇದೆ. ಇವಾಗ ಒಂದು ಕಾನ್ಸೆಪ್ಟ್ ಮೇಲೆ KPSC ಕೇಳೋ ರೀತಿನೇ ಬೇರೆ ಇರುತ್ತೆ, KE ಅವರು ಕೇಳೋ ರೀತಿನೇ ಬೇರೆ ಇರುತ್ತೆ. ಸೊ ಅದನ್ನ ಫಸ್ಟ್ ಅನಲೈಸ್ ಮಾಡ್ಬೇಕು ಎಲ್ಲಾ ಡೈಮೆನ್ಷನ್ ಇಂದನು. ಅಂತ ಅಂದ್ರೆ ಪಾಲಿಟಿ ಕೇಳಿತು ಅಂದ್ರೆ ಪಾಲಿಟಿನ ಹೇಗ್ ಕೇಳಿದ್ದಾರೆ, ಕರೆಂಟ್ ಅಫೇರ್ಸ್ ಯಾವ ರೀತಿ ಬಂದಿದೆ, ಅದನ್ನ ಎಲ್ಲಾ ಡೈಮೆನ್ಷನ್ ಇಂದನು ಎಲ್ಲಾ ಆಯಾಮದಲ್ಲಿಂದನು ನಾವ್ ಏನ್ ಮಾಡ್ಬೇಕಾಗತ್ತೆ, ಅದನ್ನ ಅನಲೈಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಅಪ್ಡೇಟೆಡ್ ಸ್ಟಡಿ ಮೆಟೀರಿಯಲ್ಸ್ ಇರಬೇಕು. ಏನ್ ಹಾಗಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಒಂದಷ್ಟು ನೋಟ್ಸ್ ಗಳಿರ್ಬೋದು ಅಥವಾ ಒಂದಷ್ಟು ಟೆಕ್ಸ್ಟ್ ಬುಕ್ಸ್ ಗಳಿರ್ಬೋದು. ಇದಕ್ಕೆ ನೀವೇನ್ ಆಡ್ ಆನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ನ ಅನಲೈಸ್ ಮಾಡಿ, ಓಕೆನಾ, ನೀವು ಒಂದಷ್ಟು ನೋಟ್ ಡೌನ್ ಮಾಡ್ಕೊಳ್ಬೇಕು. ಅಂಡ್ ನನ್ನ ನನ್ನ ಪರ್ಸನಲ್ ಸಜೆಷನ್ ಏನಂತ ಅಂದ್ರೆ ದಯವಿಟ್ಟು 1 ಇಯರ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಏನಿದೆ
1 ಇಯರ್ ಕರೆಂಟ್ ಅಫೇರ್ಸ್ ಅಂತ ತಗೊಂಡಾಗ ನಿಮ್ಗೆ ಇದ್ರಲ್ಲಿ 2 ತರ ಆಗತ್ತೆ. ಒಂದೇನು ಸಬ್ಜೆಕ್ಟ್, ಹೌದಲ್ವಾ, ಸಬ್ಜೆಕ್ಟ್ ರಿಲೇಟೆಡ್ ಒಂದು ಕರೆಂಟ್ ಅಫೇರ್ಸ್ ಅಂಡ್ ಅದ್ರ ಜೊತೆಗೆ ಡೈರೆಕ್ಟ್ ಕರೆಂಟ್ ಅಫೇರ್ಸ್ MCQ ಬರುವಂತ ಟಾಪಿಕ್ಸ್ಗಳು. ಇದನ್ನ ದಯವಿಟ್ಟು ಒಂದ್ ಕಡೆ ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯ ಆಗಿರುವಂತದ್ದು. ಯಾಕಂದ್ರೆ ಈ ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆಲ್ರೆಡಿ ನಾವು 402 ಕ್ವೆಶ್ಚನ್ ಪೇಪರ್ ಅಲ್ಲಿ ನೋಡಿದೀವಿ, ಹೌದಲ್ಲ. ಫಾರ್ ಎಕ್ಸಾಂಪಲ್ ಅಸ್ಸಾಂ ಮೊಯ್ಡಮ್ಸ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇತ್ತು, ಅದನ್ನ ಹಿಸ್ಟ್ರಿ ಕನೆಕ್ಟ್ ಮಾಡಿ ಕ್ವಶನ್ಸ್ ಕೇಳಿದ್ರು. ಈ ತರ ಕೂಡ ಬರೋ ಚಾನ್ಸಸ್ ಇರುತ್ತೆ. ಈ ತರದ್ದು 1 ಇಯರ್ದಾದ್ರು ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಇವಾಗ ಇನ್ನು ನಮ್ಮ ಹತ್ರ ಟೈಮ್ ಇದೆ, ಹೌದಲ್ವಾ, ಇನ್ನು ನೋಟಿಫಿಕೇಶನ್ ಆಗಿಲ್ಲ, ಸೊ ನಮ್ಮ ಹತ್ರ ಟೈಮ್ ಇದೆ. ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಂಡು ಡೈರೆಕ್ಟ್ MCQ ಬರುವಂತದ್ದನ್ನ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ. ಅವಾಗ ಅಟ್ಲೀಸ್ಟ್ ನಿಮ್ದು 50-60% ಕೆಲಸ ಏನಾಗುತ್ತೆ, ಮುಗ್ದೋಗುತ್ತೆ. ಅಂಡ್ ಇದನ್ನು ಅಷ್ಟೇ, ನೋಟ್ ಡೌನ್ ಮಾಡ್ಕೊಳ್ಳೋದ್ರ ಜೊತೆಗೆ ಅದರ ಡೆಪ್ತ್ನೆಸ್ ತುಂಬಾ ಅವಶ್ಯಕತೆ ಇರುತ್ತೆ. ಓಕೆನಾ, ಎಲ್ಲ ಆಯಾಮದಲ್ಲಿಂದನೂ ಯೋಚನೆ ಮಾಡಿ ನೀವು ಅದಕ್ಕೆ ಎಕ್ಸ್ಟ್ರಾ ನೋಟ್ಸ್ ನ ಮಾಡ್ಕೊಳ್ಬೇಕಾಗತ್ತೆ. ಕರೆಂಟ್ ಅಫೇರ್ಸ್ ಬಂತು ಅಂದ್ರೆ ನಮ್ಮ NCG ಕರೆಂಟ್ ಅಫೇರ್ಸ್ ಇದೆ, ಡೈಲಿ ಕರೆಂಟ್ ಅಫೇರ್ಸ್ ಇದೆ ಅಂಡ್ ಮಂತ್ಲಿ ಕರೆಂಟ್ ಅಫೇರ್ಸ್ ಇದೆ. 2 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಇದೆ, ಇಂಗ್ಲಿಷ್ ಇದೆ ಮತ್ತೆ ಕನ್ನಡನೂ ಇದೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ನ ನೀವು ಪ್ರಿಫರ್ ಮಾಡಬಹುದು. ಈ ಟಾಪಿಕ್ಸ್ ನ ಅಂದ್ರೆ ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಯಾವ್ದು ಬಂದಿರೋ ಟಾಪಿಕ್ಸ್ ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಅಟ್ಲೀಸ್ಟ್ 5 to 6 ಟೈಮ್ಸ್ ಆದ್ರೂ ನೀಟಾಗಿ ರಿವಿಷನ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ನಾರ್ಮಲ್ ಟಾಪಿಕ್ಸ್ ಇರೋದನ್ನು ಕೂಡ ಓದ್ಲೇಬೇಕು, ಓದ್ಬಾರ್ದು ಅಂತ ಹೇಳ್ತಿಲ್ಲ, ಬಟ್ ಅದನ್ನ ಮಿನಿಮಮ್ ಇಟ್ಕೊಳ್ಳಿ. 2 to 3 ಟೈಮ್ಸ್ ರಿವಿಷನ್ ಇಟ್ಕೊಳ್ಳಿ. ಬಟ್ ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇರೋದು ಅಟ್ಲೀಸ್ಟ್ 5 to 6 ಟೈಮ್ಸ್ ಆದ್ರೂ ನೀವು ಪ್ರಿಪೇರ್ ಆಗ್ಲೇಬೇಕು. ಇದು ಅಷ್ಟೇ, ಡೈರೆಕ್ಟ್ ಕರೆಂಟ್ ಅಫೇರ್ಸ್ MCQs ಗಳು ಹಾಗೆ ಬರುತ್ತಲ್ವಾ, ಸೊ ಯಾವ್ಯಾವ್ದು ಬರ್ಬೋದು ಅನ್ನೋದನ್ನ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಅವಾಗ ನಿಮ್ಗೆ ರಿವಿಷನ್ ಟೈಮಿಂಗ್ಸ್ ಅಲ್ಲಿ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಇದು ಒಂದು. ಅಂಡ್ ಮಾಕ್ ಟೆಸ್ಟ್ ಗಳನ್ನ ಕೊಡುವಂತದ್ದು ಒಂದು. ಯಾವಾಗ ಯಾಕೆ ಎಲ್ರು ನೋಟಿಫಿಕೇಶನ್ ಆದ್ಮೇಲೆ ಬರ್ತಾರೆ, ಯಾಕೆ ಮುಂಚೆನೆ ಪೂರ್ವ ಸಿದ್ಧತೆ ಮಾಡ್ಕೊಳ್ಳಲ್ಲ ಅಂತ ಅಂದ್ರೆ, ಈ ಪೂರ್ವ ಸಿದ್ಧತೆ ಇತ್ತು ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಅಂದಾಗ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವಾಗ ರಿವಿಷನ್ ಮಾಡಿದ್ರೆ ಸಾಕಾಗುತ್ತೆ. ಈ ನೋಟಿಫಿಕೇಶನ್ ಬಂತು ಅಂದಾಗ ನಿಮ್ ಸ್ಟಡಿನೇ ಕಂಪ್ಲೀಟ್ ಆಗಿ ಆಗಲ್ಲ, ಹೌದಲ್ವಾ. ಹೇಗೆ ಆ ಒಂದು ಪರ್ಟಿಕ್ಯುಲರ್ ಹುದ್ದೆ ಅಂತ ತಗೊಂಡಾಗ ಅದಕ್ಕೆ ಎಷ್ಟು ಸಮಯ ಕೊಡ್ಬೇಕು ಅಷ್ಟು ಸಮಯ ನಾವು ಕೊಡ್ಲೇಬೇಕಾಗತ್ತೆ. ನಿಮ್ಮ ತಯಾರಿನ ಈಗ್ಲೇನೆ ಶುರು ಮಾಡಿದ್ರೆ ನೀವು ನೋಟಿಫಿಕೇಶನ್ ಟೈಮಿಂಗ್ಸ್ ಅಲ್ಲಿ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದನ್ನ ಹೇಗ್ ಮಾಡ್ಕೊಳ್ಳಿ ಅಂತ ಅಂದ್ರೆ, ಮಾಕ್ ಟೆಸ್ಟ್ ನ ಒಂದೊಂದೇ ಸಬ್ಜೆಕ್ಟ್ ನ ಕ್ಲಿಯರ್ ಮಾಡ್ತಾ ಬನ್ನಿ ನೋಟಿಫಿಕೇಶನ್ ಅಷ್ಟೊತ್ತಿಗೆ. ಅಂತ ಅಂದ್ರೆ ಹಿಸ್ಟ್ರಿ ಓದಿ, ಹಿಸ್ಟ್ರಿಲಿ 4 ಡಿವಿಷನ್ಸ್ ನೋಡ್ತೀವಿ, ಹೌದಲ್ವಾ. ಒಂದು ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಮತ್ತೆ ಕರ್ನಾಟಕ ಇತಿಹಾಸ. ಸೊ ಈ ಡಿವಿಷನ್ ಕೂಡ ಮುಗಿಸ್ಕೊಳ್ತಾ ಒಂದೊಂದು ಮಾಕ್ ಟೆಸ್ಟ್ ಗಳನ್ನ ಕೊಡಿ, ಹೌದಲ್ವಾ. ಸೊ ನೋಟಿಫಿಕೇಶನ್ ಅಷ್ಟೊತ್ತಿಗೆ ಎಷ್ಟೋ ಭಾರ ಕಡಿಮೆ ಆಗ್ಬಿಟ್ಟಿರುತ್ತೆ. ಅದ್ರ ಜೊತೆಗೆ ಹಿಸ್ಟ್ರಿನ ಓದ್ಬೇಕಾದ್ರೆ ಹಿಸ್ಟ್ರಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನ ಓದುವಂತದ್ದು, ಹೌದಲ್ವಾ. ಅಂಡ್ ಪ್ರಿವಿಯಸ್ ಇಯರ್ ಅಲ್ಲಿ ಹಿಸ್ಟ್ರಿ ರಿಲೇಟೆಡ್ ಯಾವ ತರ MCQs ನ ಬಂದಿದೆ ಅದನ್ನ ಅನಲೈಸ್ ಮಾಡುವಂತದ್ದು. ಸೊ ಇದೆಲ್ಲಾನು ಕೂಡ ನೀವು ನೋಟಿಫಿಕೇಶನ್ ಗಿಂತ ಮುಂಚೆನೆ ಮುಗಿಸ್ಬಿಟ್ರೆ, ನೋಟಿಫಿಕೇಶನ್ ಆದಾಗ ನಿಮ್ ಕೆಲಸ ಏನಿರುತ್ತಪ್ಪ ಅಂತಂದ್ರೆ ಜಸ್ಟ್ ರಿವಿಷನ್ ಮಾಡು, ಕಾಂಪ್ರಹೆನ್ಸಿವ್ ಟೆಸ್ಟ್ ಸೀರೀಸ್ ಬರಿ, ಈ ತರ ಮಾತ್ರ ಕೆಲಸಗಳನ್ನ ನಾವು ಇಟ್ಕೊಳ್ಬೇಕು. ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಯವಿಟ್ಟು ಅನಲೈಸ್ ಮಾಡಿ. ಸೊ ಅಪ್ರಾಕ್ಸಿಮೇಟ್ ನಮಗೆ ಇವಾಗ FDA SDA ಕ್ವಶನ್ ಪೇಪರ್ಸ್ ಇದೆ. ಲಾಸ್ಟ್ ಟೈಮ್ KA ನ ಮಾಡಿರುವಂತದ್ದು ಇದೇ ಫಸ್ಟ್ ಟೈಮ್ ಅಲ್ಲಿ FDA SDA ನೋಟಿಫಿಕೇಶನ್ ಆಗಿರೋದು KA ಕಡೆಯಿಂದ. ಅಂಡ್ ಅದ್ರ ಜೊತೆಗೆ ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಅನ್ನೋ ಒಂದು ಕ್ವಶನ್ ಪೇಪರ್ ಸಿಗುತ್ತೆ, 545 ಸಿಗುತ್ತೆ, 402 ಸಿಗುತ್ತೆ, ಮತ್ತೆ VAOದು ಕೂಡ ಸಿಗುತ್ತೆ. ಇಷ್ಟು ಕ್ವಶನ್ ಪೇಪರ್ಸ್ ನ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಕುತ್ಕೊಂಡು ಅನಲೈಸ್ ಮಾಡ್ಬೇಕು. ಪ್ರತಿಯೊಂದು ಕ್ವಶನ್ ಕೂಡ ಅನಲೈಸ್ ಮಾಡ್ಬೇಕು. ಈ ಕ್ವಶನ್ ಏಂತಕ್ ಬಂದಿದೆ, ಜನರಲ್ ಆಗಿ ಕೇಳಿದಾರ ಅಥವಾ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆಯಾ. ಸೊ ಈ ತರ ಪ್ರತಿಯೊಂದು ಕ್ವಶನ್ ಕೂಡ ನೀವು ಅನಲೈಸ್ ಮಾಡ್ತು ಅಂದ್ರೆ ನಿಮ್ಗೆ ಈ PC ಎಕ್ಸಾಮ್ ಅನ್ನೋದು ಆಕ್ಚುಲಿ ಅ ಪೀಸ್ ಆಫ್ ಕೇಕ್ ಅಂತಾನೆ ಹೇಳ್ಬೋದು. ಇಟ್ ಈಸ್ ವೆರಿ ಈಸಿ, ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ಯಾವ ಲೆವೆಲ್ ಡಿಫಿಕಲ್ಟಿನ ನಾವು ನೋಡ್ಬೋದು ಇದ್ರಲ್ಲಿ ಅಂತ ಬಂತು ಅಂದ್ರೆ, ಇವಾಗ PC ಎಕ್ಸಾಮು PU ಬೇಸ್ಡ್ ಇರೋದ್ರಿಂದ ಮತ್ತೆ CRDR ನಮ್ಗೆ 10th ಬೇಸ್ಡ್ ಇರೋದ್ರಿಂದ ಅಟ್ಲೀಸ್ಟ್ ನೀವೇನ್ ಮಾಡ್ಬೋದಪ್ಪ ಅಂತ ಅಂದ್ರೆ, ಈ SDA ಮತ್ತೆ ಲಾಸ್ಟ್ ಏನ್ ನೋಟಿಫಿಕೇಶನ್ ಆಗಿತ್ತು VAO, ಈ ಲೆವೆಲ್ಗೆ ನಾವು ಡಿಫಿಕಲ್ಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಪ್ಯಾಟ್ರನ್ ಬಂತು ಅಂದಾಗ ದಯವಿಟ್ಟು 402 ಕ್ವಶನ್ ಪೇಪರ್ ನ ನೋಡಿ. ಅರ್ಥ ಆಗ್ತಿದ್ಯಾ? ಇಷ್ಟು ಡಿಫಿಕಲ್ಟ್ ಇಲ್ದಲೇ ಇದ್ರು ಅಟ್ಲೀಸ್ಟ್ ಇದ್ರ ಹತ್ರ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮ್ ಪ್ರಿಪರೇಷನ್ ಲೆವೆಲ್ ಆ ಲೆವೆಲ್ ಇರ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್, ಇದು ತುಂಬಾನೇ ಮುಖ್ಯ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಮ್ಗೆ ತುಂಬಾನೇ ಮುಖ್ಯ ಆಗತ್ತೆ. ನೀವೇನ್ ಓದ್ತಿದ್ದೀರೋ ಅದು ಕರೆಕ್ಟ್ ಆಗಿ ಇದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳಕ್ ಇದಿರುತ್ತೆ, ಹೌದಲ್ವಾ. ದಯವಿಟ್ಟು KA ಪ್ಯಾಟ್ರನ್ ಯಾವ್ದಿದೆಯೋ ಟೆಸ್ಟ್ ಸೀರೀಸ್ ಅದಕ್ಕೆ ಹೋಗಿ. ಯಾಕಂದ್ರೆ ತುಂಬಾ ಏನು KAನೇ ತಗೊಳ್ಳೋ ಚಾನ್ಸಸ್ ಇರೋದ್ರಿಂದ ನಿಮ್ ಪ್ರಿಪರೇಷನ್ ಕೂಡ ಹಾಗೆ ಇರ್ಲಿ. KA ಪ್ಯಾಟ್ರನ್ ಏನಿದೆಯೋ ಅದಕ್ಕೆ ಹೋಗಿ. ಅಂಡ್ ಈ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತೆ ಡಿಸಿಪ್ಲಿನ್ ಅಂತ ಬಂತು ಅಂದಾಗ
ಕನ್ಸಿಸ್ಟೆನ್ಸಿ ಬೀಟ್ಸ್ ಟ್ಯಾಲೆಂಟ್ ಅಂತ ಹೇಳ್ತೇವೆ, ಹೌದಲ್ವಾ? ನಿಮ್ಮ ನಿರಂತರತೆ ಅಥವಾ ಸ್ಥಿರತೆ ಏನ್ ಹೇಳ್ತೀವಿ, ಎಕ್ಸಾಮ್ ಆಗೋವರೆಗೂ ಕೂಡ ನೀಟಾಗಿತ್ತು ಅಂತ ಅಂದ್ರೆ ಖಂಡಿತ ನೀವು ಪಿ ನ ಕ್ಲಿಯರ್ ಮಾಡೇ ಮಾಡ್ತೀರಾ. ಓಕೆನಾ? ಸೊ ನಿಮ್ಮ ಶ್ರದ್ಧೆ ಯಾವ ತರ ಇರಬೇಕು ಅಂದ್ರೆ ಒಂದು ರೂಟೀನ್ ಡೆವಲಪ್ ಆಗ್ಬಿಡ್ಬೇಕು. ಇಷ್ಟು ಗಂಟೆಗೆ ಹೇಳ್ತೀನಿ, ಇಷ್ಟು ಗಂಟೆಗೆ ಮಲಗ್ತೀನಿ, ನಾನು ಇವತ್ತು ಇಷ್ಟನ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಒಂದು ರೂಟೀನ್ ನ ಡೆವಲಪ್ ಮಾಡ್ಕೊಳ್ಳಿ. ಒಂದು ಸ್ಟಡಿ ಟೈಮ್ ಟೇಬಲ್ ಇರ್ಲಿ. ಓಕೆನಾ? ಇದ್ರಲ್ಲಿ ಯಾವ ತರ ಮಾಡ್ಕೋಬೇಕಂತ ಅಂದ್ರೆ ಕೆಲವೊಂದು ಸಬ್ಜೆಕ್ಟ್ಸ್ ಕೆಲವೊಬ್ರಿಗೆ ಈಸಿ ಇರುತ್ತೆ, ಹೌದಲ್ವಾ? ಕೆಲವೊಬ್ರಿಗೆ ತುಂಬಾ ಟಫ್ ಆಗಿರುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಪ್ರಿಪೇರ್ ಆಗೋ ತರ ಮಾಡ್ಕೊಳ್ಳಿ. ದಯವಿಟ್ಟು ಒಂದು ಪ್ರಾಪರ್ ಪ್ಲಾನ್ ಇತ್ತು ಅಂತ ಅಂದ್ರೆ ಮತ್ತೆ ಅದನ್ನ ನೀವು ಅಚೀವ್ ಮಾಡ್ತಿದ್ದೀರಾ ಅಂದ್ರೆ ಡೈಲಿ ಅದು ಮೀಟ್ ಆಗ್ತಿದೆ, ಗೋಲ್ ರೀಚ್ ಆಗ್ತಿದೆ ಅಂತ ಅಂದ್ರೆ ನಿಮ್ಮ ಪಿ ಸಿ ಗೋಲ್ ರೀಚ್ ಆಗೋದು ಕಷ್ಟನೇ ಅಲ್ಲ. ಓಕೆನಾ? ಅಂಡ್ ಇನ್ನೊಂದು ಹೇಳ್ಬೇಕು, ಸ್ಟಡಿ ಸ್ಮಾರ್ಟ್, ಹೌದಲ್ವಾ? ನಾ 14 ಕುತ್ಕೊಂಡು ಓದ್ತೀನಿ, 16 ಕುತ್ಕೊಂಡು ಓದ್ತೀನಿ ಅನ್ನೋದ್ಕಿಂತ ನೀವು 8 ರಿಂದ 10 ಕೊಡಿ. ಓಕೆನಾ? 8 ರಿಂದ 10 ಕೊಡಿ, ಅದನ್ನ ಕ್ವಾಲಿಟಿ ಆಗಿ ಕೊಡಿ. ಓಕೆನಾ? ಸುಮ್ಮನೆ ಬುಕ್ ಮುಂದೆ ಕುತ್ಕೊಂಡು ಉರು ಹೊಡಿಯೋದಕ್ಕಿಂತ ಎಷ್ಟು ಈಸಿಯಾಗಿ ನಾನು ಆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ನೀವು ಗ್ರಾಸ್ಪ್ ಮಾಡ್ಬೇಕಾಗತ್ತೆ, ಅದ್ರ ಮೇಲೆ ವರ್ಕ್ಔಟ್ ಮಾಡ್ಬೇಕಾಗತ್ತೆ. ಇದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಓಕೆನಾ? ಎಲ್ಲೆಲ್ಲಿ ಸ್ಟ್ರಾಟಜೀಸ್ ನ ಪ್ಲೇ ಮಾಡ್ಬೋದು ಅಲ್ಲಿ ಮಾಡಿ. ಸೊ ಈ ಪಿ ಸಿ ಎಕ್ಸಾಮ್ಸ್ಗೆ ನಿಮ್ಗೆ ತುಂಬಾ ಏನೇನ್ ಅವಶ್ಯಕತೆ ಇರುತ್ತೆ ಅಂತ ಅಂದ್ರೆ ಇವಾಗ 4 ಆಲ್ರೆಡಿ ಆಗಿರೋದ್ರಿಂದ ನಮ್ಗೆ ಸೊ ಏನೇನ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ನಾವು ಈಸಿಯಾಗಿ ತಿಳ್ಕೊಬಹುದು. ಅಂಡ್ ನಮ್ಮ ಸಂಸ್ಥೆ ವತಿಯಿಂದ 27ನೇ ತಾರೀಕು ನಿಮಗೆ ಹೊಸ ಬ್ಯಾಚಸ್ ಶುರು ಆಗ್ತಿದೆ. ಪಿ ಸಿಗಂತಾನೆ ಶುರು ಆಗ್ತಿದೆ ಈ ಬ್ಯಾಚಸ್. ನಿಮ್ಗೆ ಟೈಮಿಂಗ್ಸ್ ಬಂತು ಅಂದ್ರೆ 2 to 6 ಇರ್ತಾ ಹೋಗುತ್ತೆ. ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ 3 ಮೋಡ್ ನಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಸೊ ಯಾರ್ಯಾರಿಗೆ ಯಾವ್ಯಾವ ಮೋಡ್ ಕನ್ವೀನಿಯಂಟ್ ಆ ಮೋಡ್ ನ ನೀವು ನೋಡ್ಕೊಳ್ಬಹುದು. ಅಂಡ್ ಕನ್ನಡ ಹಾಗೂ ಇಂಗ್ಲಿಷ್ 2 ಮೀಡಿಯಂ ಅಲ್ಲೂ ಕೂಡ ಕನ್ವೆ ಮಾಡ್ತಾರೆ. ಓಕೆನಾ? ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ FDA, SDA, ಗ್ರೂಪ್ ಸಿ, ಜೂನಿಯರ್ ಅಸಿಸ್ಟೆಂಟ್ ಗ್ರೂಪ್ ಕೂಡ 27 ಇಂದ ಹೊಸ ಬ್ಯಾಚಸ್ ಶುರು ಆಗ್ತಿದೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿ. ಎರಡಕ್ಕೂ ಕೂಡ KA, FDA, SDA, ಜೂನಿಯರ್ ಅಸಿಸ್ಟೆಂಟ್ ಅಂಡ್ ಪಿ ಸಿಗೂ ಕೂಡ ಟೆಸ್ಟ್ ಸೀರೀಸ್ ಗಳು ಅವೈಲಬಲ್ ಇದೆ. ಸೊ ಯಾರ್ಯಾರು ರಿವಿಷನ್ ಮಾಡಕ್ ಆಲ್ರೆಡಿ ಶುರು ಮಾಡಿದ್ರೆ ಅವರು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಇದ್ರ ರಿಲೇಟೆಡ್ ಇವಾಗ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಏನ್ ಎಕ್ಸ್ಪ್ಲೈನ್ ಮಾಡಿದೆ, ಇದ್ರ ರಿಲೇಟೆಡ್ ನಿಮ್ಗೆ ಏನಾದ್ರು ಕ್ವಶನ್ಸ್ ಗಳನ್ನ ಕೇಳಬೇಕು ಅಂತ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.